ನಾನು ಕೂಡ ಮಾಧ್ಯಮಗಳು ಓದಿ ತಿಳ್ಕೊತಾ ಇದ್ದೀನಿ. ಅದೇ ಈ ದಾಖಲೆಯನ್ನ ಈಗ ಮುರಿದ್ರು ಅಂತ ನನಗೆ ಗೊತ್ತಿರ್ಲಿಲ್ಲ ಹಿಂದೆ. ಯಾಕಂದ್ರೆ ದೇವರಾಜ ಕಾಲದಲ್ಲಿ ನಾವ್ಯಾರು, ನಾನು ರಾಜಕಾರಣದಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಖಾಂತರ ನೋಡಿ ದಾಖಲೆ ಮುರಿದು ಯಾಲೆ ಒಂದು ದಿವಸ ಜಾಸ್ತಿ ಆಗಿದೆ, 2ನೇ ದಿವಸ ಕಾಲಿಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಳ್ಳೆ ಬೆಳವಣಿಗೆ. ಇದೇ ಚರ್ಚೆ ಆಗ್ತಿತ್ತು ಸರ್. 6ನೇ ತಾರೀಕು ಅಥವಾ 9ನೇ ತಾರೀಕು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅವರ ದಾಖಲೆ ಮುರಿದ ನಂತರ ಅವಕಾಶ ಕೊಡ್ತಾರೆ ಡಿ ಕೆ ಶಿವಕುಮಾರ್ಗೆ ಅಂತ. ಆ ಬೆಳವಣಿಗೆ ಆಗುತ್ತಾ ಅಂತ ಹೇಳಿ ಸರ್. ನೀವು ರಾಮನಗರದಲ್ಲಿ ಕೇಳ್ಬೇಕಾಯ್ತು ಪ್ರಶ್ನೆನ. ನನಗೆ ಅವರು ಹೇಳಿದ್ದು ಅಂತ ನೆನಪಿದೆ, ಗೊತ್ತಿಲ್ಲ. ಆಗ್ಬೇಕು ಅನ್ನೋದು ಒಂದು ಭಾವನೆ ಇದೆ, ನೋಡ್ಬೇಕು. ಅದನ್ನು ಸಿದ್ದರಾಮಯ್ಯನವರೇ ಒಪ್ಪಿ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯನ್ನ ನಮ್ಮ ಈ ಕಡೆ ಭಾಗದಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳು ನೋಡೋಣ. ಇದೇನು ಕಿತ್ತಾಟ ಮಾಡಿ ತೆಗೆದುಕೊಳ್ಳೋದಿಲ್ಲ, ಅವರೇ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನೆಲ್ಲ. ನೀವು ಕೂಡ ಡಿ ಕೆ ಶಿವಕುಮಾರ್ ಜೊತೆ ಈಗ ನಾನು ಎಲ್ಲರ ಜೊತೆಲೂ ಆತ್ಮೀಯನೇ. ಆ ಥರ ನನಗೆ ಇವರು ಅವರು ಅಂತಿಲ್ಲ. ಒಂದು ಧ್ವನಿ ಇದೆ, ಅದಕ್ಕೆ ಹೈಕಮಾಂಡೇ ಉತ್ತರ ಕೊಡಬೇಕು. ನಾವ್ಯಾರು ಮಾತಾಡೋದು? ಶಾಸಕರಾಗಿ ನಾವೇನು ಹೇಳೋಕ್ಕಾಗಲ್ಲ. ಪಕ್ಷದ ವರಿಷ್ಠರು ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅನ್ಸುತ್ತೆ. ಯೋಗೇಶ್ವರ್ ಕೈ ಹಾಕ್ಬೇಕು ಅಂತ ಸರ್ ಡಿ ಕೆ ಶಿವಕುಮಾರ್ನ ಸಿಎಂ ಮಾಡ್ಲಿಕ್ಕೆ. ಓಪ ನಿಮ್ ಕಂಡ್ರೆ ಭಯ. ನೋಡೋದು ಕ್ಯಾಮ್ರಾ ಹೆಂಗ್ ಹಿಡಿತಾ ಇದ್ದಾರೆ, ಫುಲ್ ಫೋಕಸ್ ಮಾಡಿ. ಇವತ್ತು ಮಾನ್ಯ ಸಂಸದರು ಬೆಂಗಳೂರು ಮೈಸೂರು ಹೆದ್ದಾರಿಯ ವೀಕ್ಷಣೆಗೆ ಬರ್ತಾ ಇದ್ದಾರೆ. ನನಗೂ ಕೂಡ ಫೋನ್ ಮಾಡಿದ್ರು. ಹಳೆ ಬೆಂಗಳೂರು ಮೈಸೂರು ರಸ್ತೆಯನ್ನ ಬೆಸಿತಕ್ಕಂಥ ಕಣ್ವ ಅಡ್ರಸ್ತೆಗೆ ಅಲ್ಲಿ ಎಕ್ಸ್ಪ್ರೆಸ್ ವೇಗೆ ಓಪನ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಚನ್ನಪಟ್ಟಣಕ್ಕೆ ಅಲ್ಲೊಂದು ಓಪನ್ ಕೊಡಿ, ಬೈರಾಪಣ್ಣ ಹತ್ರ ಒಂದು ಓಪನ್ ಕೊಡಿ. ಅದನ್ನ ಕೊಡೋದ್ರಿಂದ ರಾಮನಗರ ಚನ್ನಪಟ್ಟಣಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ನನಗೆ ಫೋನ್ ಮಾಡಿದ್ರು. ಇವತ್ತು ಒಂದು ಅಧಿಕಾರಿಗಳು ಬರ್ತಾರೆ, ಬನ್ನಿ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಲ್ಲದೆ ಕಣ್ವಾದಲ್ಲಿ ಟೂರಿಸಮ್ಗೆ ಅನುಕೂಲ ಆದರೆ, ರಸ್ತೆ ಓಪನ್ ಆದರೆ ಬಹಳಷ್ಟು ಜನ ಪ್ರವಾಸಿಗಳು ಬರ್ತಾರೆ. ಈಗ ಹಂತವಾಗಿ ಯಾರಿಗೆ ಟೆಂಡರ್ ಆಗಿದೆ ಆ ಕಾಂಟ್ರಾಕ್ಟ್ರು ಈಗ ಪ್ರಾರಂಭ ಮಾಡ್ತೀನಿ ಜನವರಿ 15ಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಸರ್ಕಾರದಿಂದ ಏನೆಲ್ಲ ಅವ್ರಿಗೆ ಪರ್ಮಿಷನ್ಗಳು ಬೇಕು ಅದನ್ನ ಕೊಡಿಸೋ ಕಡೆ ಅವ್ರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಉದ್ದೇಶ ಒಂದೇ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಬಹುಶಃ 2026ರಲ್ಲಿ ಸಂಪೂರ್ಣವಾಗಿ ಕಣ್ವ ಪ್ರವಾಸಿಗರಿಗೆ ತೆರೆದುಕೊಳ್ತದೆ. ಮೂಲಭೂತ ಸೌಲಭ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಸುಸಜ್ಜಿತವಾದಂಥ ಸ್ನಾನಗೃಹ ಮತ್ತು ಟಾಯ್ಲೆಟ್ ಫೆಸಿಲಿಟಿನೂ ಕೂಡ ಮಾಡ್ತಾ ಇದ್ದೀವಿ. ಹೀಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋ ಕಡೆ ನಮ್ಮ ಶಕ್ತಿ ಮೀರಿ ನಾವೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದು ಅವರು ಟೆಂಡರ್ ಆಗಿರೋ ತೀರ್ಮಾನ ಮಾಡಬೇಕು. ಈಗ ಪ್ರವಾಸಿಗರಿಗೆ, ಅದರಲ್ಲೂ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮಾಡೋದು ದೃಷ್ಟಿಯಿಂದ ಏನೆಲ್ಲ ಅನುಕೂಲ ಆಗಬೇಕು ಪ್ಲಾನ್ ಮಾಡ್ತೀವಿ. ಬಹುಶಃ ಮುಂದಿನ ದಿನಗಳೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಇದೆಲ್ಲ ಮಂಗಳೂರು, ಉಡುಪಿ ಆ ಕಡೆ ಹೋಗ್ಬೇಕಿತ್ತು ಸರ್. ಈ ತರದ್ದೆಲ್ಲ ಬೆಂಗಳೂರು ನಗರದಲ್ಲಿ ಇಷ್ಟೊಂದು ದೊಡ್ಡ ಕೆರೆ ಯಾವುದೂ ಇಲ್ಲ. ಬೆಂಗಳೂರು ನಗರಕ್ಕೆ ಕೂಗಳತಿನಲ್ಲಿ ಸುಮಾರು ಒಂದು 15-20 ನಿಮಿಷ ಜರ್ನಿನಲ್ಲಿ ಸಿಗ್ತಕ್ಕಂಥ ಕೆರೆ ಕಣ್ವ ಜಲಾಶಯ. ಬಹಳ ದೊಡ್ಡ ಜಲಾಶಯ, ಯಾವಾಗಲೂ ನೀರಿರ್ತದೆ. ಅದೊಂಥರ ಬ್ಯಾಲೆನ್ಸಿಂಗ್ ರಿಸರ್ವರು. ಅದ್ರ ಮುಖಾಂತರ ಮಾಗಡಿ ರಾಮನಗರ ಕೂಡ ನಾವು ನೀರನ್ನು ಲಿಫ್ಟ್ ಮಾಡ್ತೀವಿ. ಈಗ ನಮಗೆ ಮುಂದಿನ ದಿನಗಳಲ್ಲಿ ಅಲ್ಲಿ ಹೆಚ್ಚಿಗೆ ಯಾವಾಗಲೂ 365 ದಿವಸ ನೀರಿರೋದ್ರಿಂದ ಆ ಒಂದು ಜಲಕ್ರೀಡೆಗೆ ಅನುಕೂಲ ಆಗುತ್ತೆ. ಅದ ದೃಷ್ಟಿಯಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಟೂರಿಸಂ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಬರಲಿಕ್ಕೆ, ಅವರು ಕೂಡ ಬರ್ತಾರೆ. ಇನ್ನೊಂದು 2-3 ತಿಂಗಳಲ್ಲಿ ಒಂದು ವ್ಯವಸ್ಥೆ ಆಗ್ತದೆ.